ಇವತ್ತು ನಮ್ಮ ಜೀವನದಲ್ಲಿ ಎಲ್ಲರೂ ಕೂಡ ಹಾದು ಹೋಗಲೇಬೇಕಾಗಿರುವ ಒಂದು ಸಂಗತಿಯನ್ನು ಕುರಿತು ನಾನು ಮಾತನ್ನು ಬಯಸ್ತೇನೆ. ಅದೇನು ಗೊತ್ತಾ? ಅಪ್ಪೇಶ್ವರ್ ಕೂಡ ಅಲ್ಲಿ ನೆನಪು ಮಾಡಿದ್ರು ನಮಗೆ. ಈ ಲೋಕದಲ್ಲಿ ನಮಗೇನಿವೆ? ಕಷ್ಟಗಳು, ನಷ್ಟಗಳು, ನೋವುಗಳು, ಹಿಂಸೆಗಳು, ಸಂಕಷ್ಟಗಳು ಏನು ಗ್ಯಾರಂಟಿಯಾಗಿ ಬರ್ತವಿಲ್ಲ ಗೊತ್ತಿಲ್ಲ, ಇದು ಮಾತ್ರ ಗ್ಯಾರಂಟಿಯಾಗಿ ಇದ್ದೇ ಇರ್ತವೆ. ಹೌದಾ? ಯಾರಾದರೂ ಇದರಲ್ಲಿ ನನ್ನ ಕಷ್ಟಗಳನ್ನು ಏನಂತ ಗೊತ್ತಿಲ್ಲ ಪಾಸ್ಟರ್ ಅಂದರೆ ಯಾರು ಇದ್ದೀರಾ ಇಲ್ಲಿ? ಹೇಗೆ ನೀವು ಅರ್ಥ ಮಾಡ್ಕೊಳ್ಳೋದು? ಈ ಕಷ್ಟಗಳು ಯಾಕೆ ಬರ್ತವೆ, ಯಾಕೆ ಕ್ರೈಸ್ತವ ಜೀವನದಲ್ಲಿ ಯಾಕೆ ಇವೆಲ್ಲ ನಡೀತವೆ ಅನ್ನೋ ಪ್ರಶ್ನೆ ನಿಮಗೆ ಉಂಟಾಗುತ್ತೆ ಅನೇಕರಿಗೆ. ಯಾಕೆ ನಾವು ದೇವ್ರು ನಂಬ್ಕೊಂಡ್ರೂ ಕೂಡ, ದೇವರ ಆಲಯಕ್ಕೆ ಬಂದು ಪ್ರಾರ್ಥನೆ ಮಾಡಿದ್ರೂ ಕೂಡ, ನಾವು ಒಳ್ಳೆಯವರೇ ಆಗಿದ್ದೀವಲ್ಲ ಅಂದರೂ ಕೂಡ ಯಾಕೆ ಇಷ್ಟು ಕಷ್ಟಗಳು ನಮಗೆ ಬರ್ತವೆ ಅನ್ನೋ ಪ್ರಶ್ನೆ ಆಗಾಗ ಎಲ್ಲರೂ ಕೂಡ ಸಂಭವಿಸುತ್ತೆ. ದೇವರ ಮೇಲೆ ನಂಬಿಕೆ ಇಲ್ಲದವ್ರಿಗೆ, ದೇವರೇ ಇಲ್ಲ ಅನ್ನೋರಿಗೆ ಈ ಒಂದು ಕಷ್ಟಗಳ ಬಗ್ಗೆ ಅಷ್ಟು ಸಮಸ್ಯೆ ಇಲ್ಲ. ಅವರೇನು ಅಂದ್ಕೊಂಡಿದ್ದಾರೆ? ಜೀವನದಲ್ಲಿ ಕಷ್ಟ ಬರ್ತವೆ ಹೋಗ್ತವೆ, ಅದನ್ನ ಎದುರಿಸಲೇಬೇಕು, ಬೇರೆ ದಾರಿ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ಬಿಡ್ತಾರೆ. ಬಟ್ ಯಾರು ದೇವ್ರ ಮೇಲೆ ನಂಬಿಕೆ ಇಡ್ತಾರೋ ಅವರಿಗೆ ಈ ಪ್ರಶ್ನೆ ಬರೋದು. ದೇವರು ನಿಜವಾಗ್ಲೂ ಇದ್ದರೆ ಈ ಲೋಕದಲ್ಲಿ ನಡೆಯುವ ಎಲ್ಲ ಕಾರ್ಯಗಳ ಮೇಲೆ ಹತೋಟಿ ಆತನಿಗಿರುವುದಾದರೆ, ಅದು ನಿಜವಾಗ್ಲೂ ಸರ್ವಶಕ್ತನಾದ ದೇವರಾಗಿರುವುದಾದರೆ, ಆತ ನಿಜವಾಗಿಯೂ ನಮ್ಮನ್ನು ಪ್ರೀತಿಸುವುದೇ ಆದರೆ ಯಾಕೆ ನಾವು ಸಂಕಷ್ಟಗಳಿಗೆ ಒಳಗಾಗ್ತೇವೆ ಅನ್ನೋದು ಈ ಪ್ರಶ್ನೆ ಬರೋದು ಯಾರಿಗೆ? ದೇವರನ್ನು ನಂಬಿದವರಿಗೆ. ದೇವರ ಮೇಲೆ ನಂಬಿಕೆ ಇಲ್ಲದವರವರಿಗೆ ಈ ಪ್ರಶ್ನೆ ಇಲ್ಲ. ಈ ಪ್ರಶ್ನೆ ಬರೋದು ಯಾರಿಗೆ? ಹೆಂಗೆ ಇದನ್ನು ಅರ್ಥ ಮಾಡ್ಕೊಳ್ಳೋದು ಯಾಕೆ ಅಂತ? ಇದು ಬಹಳ ಒಂದು ಮಿಸ್ಟ್ರೀಸ್ ಆಫ್ ಲೈಫ್ ಅಂತವೆ. ಇದನ್ನು ಒಂದು ಅರ್ಥ ಮಾಡ್ಕೊಳ್ಳೋಕ್ಕೆ ಆಗದಿರತಕ್ಕಂಥ ಒಂದು ವಿಷಯ. ಆದರೂ ಕೂಡ ಸರಳವಾಗಿ ನಾವು ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕಂದ್ರೆ, ಈ ಚಿಕ್ಕ ಮಕ್ಕಳು ಡಾಕ್ಟರ್ ಹತ್ರ ವ್ಯಾಕ್ಸಿನೇಷನ್ಗೆ ಅಂತ ಹೋಗ್ತಾರಲ್ಲ, ಆ ಒಂದು ಘಟನೆಯನ್ನು, ಇನ್ಸಿಡೆಂಟ್ನ ಸ್ವಲ್ಪ ನಿಮ್ಮ ಕಣ್ಮುಂದೆ ತಂದ್ಕೊಳ್ಳಿ. ಚಿಕ್ಕ ಮಕ್ಕಳು ಡಾಕ್ಟರ್ ಹತ್ರ ವ್ಯಾಕ್ಸಿನೇಷನ್ಗೆ ಅಂತ ತೊಗೊಂಡೋಗೋ ದೃಶ್ಯನ, ಎಷ್ಟು ಜನ ತಂದೆ ತಾಯಿಗಳಿದ್ದೀರಾ, ಚಿಕ್ಕ ಚಿಕ್ಕ ಮಕ್ಕಳಿದ್ದೀರಾ, ನೀವು ಹೋಗ್ತೀರಾ ಡಾಕ್ಟರ್ ಹತ್ರ ಅಲ್ವಾ? ಆ ಮಗು ಆಸ್ಪತ್ರೆಗೆ ನಗಾಡ್ಕೊಂಡು ಹೋಗುತ್ತೆ, ಆಟ ಆಡ್ಕೊಂಡು ಚೆನ್ನಾಗಿ. ಈ ದಿನಗಳಲ್ಲಿ ಆಸ್ಪತ್ರೆಗಳಲ್ಲೇ ಎಲ್ಲ ಆಟ ಆಡೋ ಎಲ್ಲ ಒಂದು ವ್ಯವಸ್ಥೆ ಕೂಡ ಮಾಡಿರ್ತಾರೆ. ಚೆನ್ನಾಗಿ ನಗುತ್ತಾ ಆಟ ಆಡುತ್ತಾ ಮುದ್ದಾಗಿ ತಂದೆ ತಾಯಿಗಳ ಜೊತೆ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಡಾಕ್ಟ್ರ್ ಬರೋರ್ಗು ಆಟ ಆಡ್ತಾನೆ ಇರ್ತಾರೆ, ಚೆನ್ನಾಗಿ ನಗಾಡ್ಕೊಂಡು ಅಲ್ಲಿಂದ ಇಲ್ಲಿಗೆ ಓಡಾಡಿಕೊಂಡು ಆರಾಮಾಗಿ ಸಂತೋಷವಾಗಿರ್ತಾರೆ. ಬಟ್ ಡಾಕ್ಟ್ರ್ ಬರ್ತಿದ್ದಂಗೆ ಆ ಮಗುನ ತಂದೆ ತಾಯಿಗಳು ಏನು ಮಾಡ್ತಾರೆ? ಡಾಕ್ಟ್ರ್ ಕೈಲಿ ಕೊಡಾಗ ಆ ಮಗು ಏನು ಮಾಡುತ್ತೆ? ಅಳುತ್ತೆ. ಮುಂದೆ ಏನಾಗುತ್ತೆ ಅಂತ ಮಗು ಗೊತ್ತು. ಈಗ ಆಲ್ರೆಡಿ ಅನುಭವ ಇದೆ, ಈ ಡಾಕ್ಟರ್ ಹತ್ರ ಹೋದರೆ ಏನು ನಡೆಯುತ್ತೆ ಅಂತ. ಅದಕ್ಕೆ ಮಗು ಅಳುತ್ತೆ. ಆಮೇಲೆ ಆ ಮಗುನ ಟ್ರೀಟ್ಮೆಂಟ್ ರೂಮ್ಗೆ ಅಂತ, ಈ ವ್ಯಾಕ್ಸಿನೇಷನ್ ಇಂಜೆಕ್ಷನ್ ಕೊಡೋಕ್ಕೆ ಅಂತ ಇನ್ನೊಂದು ರೂಮಿಗೆ ತೊಗೊಂಡೋಗ್ಬೇಕಂದ್ರೆ ಮಗು ತುಂಬ ಅಳುತ್ತೆ. ತಾಯಿ ತಂದೆ ತಾಯಿ ಒದ್ದಾಡುತ್ತೆ, ಒದಿಯುತ್ತೆ ಕೂಡ, ಬೈಯುತ್ತೆ, ಕಿರ್ಚುತ್ತೆ, ಎಲ್ಲ ಮಾಡ್ತವೆ ಮಕ್ಕಳಲ್ವ. ಅಂದರೂ ಕೂಡ ಈ ಮಗುವನ್ನು ಇಂಜೆಕ್ಷನ್ ಹಾಕೋರ ಕೈಗಳಿಗೆ ಕೊಡ್ತಾರೆ, ಈ ವ್ಯಾಕ್ಸಿನೇಷನ್ ಆಗುವಂಥವ್ರು. ಯಾಕೆ ಈ ತಂದೆ ತಾಯಿಗಳು ಆ ಮಗುವನ್ನು ಅವ್ರ ಕೈಗಳಿಗೆ ಕೊಡ್ತಾ ಇರೋದು? ಆ ವ್ಯಾಕ್ಸಿನೇಷನಿಂದ ಆ ಮಗುಗೆ ನೋವು ಆದರೂ ಕೂಡ ಅದರಿಂದ ಅದು ಜೀವ ಉಳಿಯುತ್ತೆ, ನಾಳಿನ ರೋಗಗಳು ಬರೋದಿಲ್ಲ ಅಂತ ಒಳ್ಳೆಯ ಉದ್ದೇಶ ಇಟ್ಕೊಂಡೇ ಆ ಮಗುನ ಆ ನೋವಿಗೆ ಒಳಗಾಗಿಸ್ತಾರೆ. ಆಮೇಲೆ ಇಂಜೆಕ್ಷನಲ್ಲಿ ಆದಮೇಲೆ ಮಗು ಯಾರ ಹತ್ರ ಬರುತ್ತೆ? ಡಾಕ್ಟರ್ ಹತ್ರ ಹೋಗುತ್ತಾ? ನರ್ಸ್ ಹತ್ರ ಹೋಗುತ್ತಾ? ಯಾರ ಹತ್ರ ಹೋಗೋದು? ತಂದೆ ತಾಯಿ ಹತ್ರನೇ. ಯಾಕೆ? ಅವ್ರ ತಂದೆ ತಾಯಿ ತಾನೇ ಬಿಟ್ಬಿಟ್ರು ಮಗುನ. ಆ ನೋವಿಗೆ ಕಾರಣ ಯಾರು? ಅಂದರೂ ಕೂಡ ಮಗು ಯಾರ ಹತ್ರನೇ ಓಡೋಗುತ್ತೆ? ಯಾಕೆಂದರೆ ಆ ಮಗುವಲ್ಲಿ ಇರೋ ಭದ್ರತೆ ಎಲ್ಲಿದೆ? ಆ ತಾಯಿ ಹತ್ರನೇ ಇಲ್ಲ ತಂದೆ ಹತ್ರನೇ ಇರುತ್ತೆ. ನಮಗಾಗೋ ಆ ಮಗುಗೆ ಅರ್ಥ ಆಗಲ್ಲ ಆ ಕ್ಷಣದಲ್ಲಿ. ಇಂಜೆಕ್ಷನನ್ನು ನಾನು ಒಳ್ಳೇದಕ್ಕೆ, ಇದು ವ್ಯಾಕ್ಸಿನೇಷನ್ನು, ಈ ವ್ಯಾಕ್ಸಿನೇಷನ್ ಹಾಕ್ಕೊಂಡ್ರೆ ಆ ರೋಗ ಬರಲ್ಲ ಅಂತ ಮಗುಗೆ ಅರ್ಥ ಆಗುತ್ತಾ? ಅಂದರೂ ಕೂಡ ಆ ಮಗು ವಾಪಸ್ ತನ್ನ ತಂದೆ ತಾಯಿಗಳ ಬಳಿಗೆ ಬರುತ್ತೆ. ಆ ರೀತಿಯಾಗಿ ನಮ್ಮ ಜೀವನದಲ್ಲಿ ನಾವು ಹಾದು ಹೋಗುವಂಥ ಅನೇಕ ಸಂಕಷ್ಟಗಳಿಗೆ ನಮಗೆ ಎಲ್ಲ ಉತ್ತರ ಸಿಗೋದಿಲ್ಲ. ಆ ಮಗುಗೆ ಯಾವ ರೀತಿ ಇರುತ್ತೋ ಪರಿಸ್ಥಿತಿ, ನಮಗೆ ಕೂಡ ನಮ್ಮ ಮನಸ್ಸಲ್ಲಿ ಎಲ್ಲಾಗೆ ಅರ್ಥ ಆಗೋದಿಲ್ಲ. ನಮಗೆ ಅರ್ಥ ಆಗಬೇಕೋ ಇಲ್ಲ. ಯಾವ ರೀತಿಯಾಗಿ ತನ್ನ ಮಗು ಆ ತಾಯಿಯ ಕೈಗಳಲ್ಲಿ ಭದ್ರತೆಯನ್ನು ಪಡೆದುಕೊಳ್ಳುತ್ತೋ, ನಾವು ಕೂಡ ನಮಗೆಲ್ಲ ಕೂಡ ಅರ್ಥ ಆಗದಿದ್ರೂ ಕೂಡ ದೇವರು ಏನೇ ಮಾಡಿದ್ರು ನಾವು ಒಳ್ಳೆಯದಕ್ಕೆ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ದೇವರ ಕೈಗಳಿಗೆ ನಾವು ನಮ್ಮನ್ನೇ ಒಪ್ಪಿಸ್ಕೊಡ್ಬೇಕಾಗತ್ತೆ. ಹಲ್ಲೆಲೂಯಾ. ಈ ಮುಂಜಾನೆ ವೇಳೆಯಲ್ಲಿ ಯಾವ ರೀತಿಯಾಗಿ ಈ ಸಂಕಷ್ಟಗಳನ್ನು ಎದುರಿಸಬೇಕು ಒಂದಂತೂ ಗ್ಯಾರಂಟಿ, ಎಲ್ಲರೂ ಕೂಡ ಈ ಲೋಕದಲ್ಲಿ ಸಂಕಷ್ಟಗಳನ್ನು ಅನುಭವಿಸಲೇಬೇಕು. ಎಸ್, ಬಟ್ ಯಾವ ರೀತಿಯಾಗಿ ಅನುಭವಿಸ್ತೇವೆ ಅದು ಡಿಫ್ರೆಂಟ್ ಆಗಿರುತ್ತೆ. ಬೇರೆ ಬೇರೆ ಜನರು ಬೇರೆ ಬೇರೆ ರೀತಿಯಾಗಿ ಅದನ್ನು ಎದುರಿಸ್ತಾರೆ. ನಾವು ಸರಿಯಾದ ರೀತಿಯಲ್ಲಿ ಎದುರಿಸಿದ್ರೆ
ಅವುಗಳ ಮೇಲೆ ಜೀವನ ಹೊಂದ್ಕೊಳ್ತೇವೆ. ಸರಿಯಾದ ರೀತಿಯಲ್ಲಿ ಎದುರಿಸ್ತೇ ಹೋದರೆ ನಾವು ಸೋತು ಹೋಗಿ ಅದರಿಂದ ನಾವು ಕಷ್ಟಗಳಿಗೆ ನಾವು ಪಾಲಾಗ್ತೇವೆ. ಇವತ್ತು ಒಂದು ವಿಷಯ, ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಅಲ್ಲಿ ಯೇಸು ಸ್ವಾಮಿ ಇದ್ದಾರೆ, ಶಿಷ್ಯರು ಇದ್ದಾರೆ. ಅವ್ರಿಗೊಂದು ಸಂಕಷ್ಟ ಎದುರಾಗಿದೆ. ಆದರೆ ಯೇಸು ಸ್ವಾಮಿ ಎದುರಿಸಿದ್ದಕ್ಕೂ ತನ್ನ ಶಿಷ್ಯರು ಆ ಪರಿಸ್ಥಿತಿ ಎದುರಿಸಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನಾವು ಯೇಸುವಿನ ಹಾಗೆ ನಮ್ಮ ಜೀವನದ ಕಷ್ಟಗಳನ್ನು ಎದುರಿಸೋದೇ ಆದರೆ ಅವುಗಳ ಮೇಲೆ ಜಯವನ್ನು ನಾವು ಹೊಂದಿಕೊಳ್ಳಲಾಗಿದ್ದೇವೆ. ಹಲ್ಲೆಲೂಯಾ. ನಾವು ಶಿಷ್ಯರನ್ನು ಕೂಡ ನೋಡೋಣ, ಅವರು ಯಾವ ರೀತಿಯಾಗಿ ಎದುರಿಸಿದ್ರು ಅಂತ. ಯಾಕಂದರೆ ಅನೇಕ ಸರಿ ನಾವು ಅವರ ಲೆವೆಲಲ್ಲಿ ಇರ್ತೇವೆ, ಆ ಸ್ಟೇಜಲ್ಲಿ ಇರ್ತೇವೆ. ಅವ್ರ ರೀತಿಯಾಗಿ ಎದುರಿಸಿದ್ರೆ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ನೋಡುವಂಥರಾಗೋಣ. ಆಮೇಲೆ ಎಷ್ಟು ಜನ ಈ ಮುಂಜಾನೆ ವೇಳೆಯಲ್ಲಿ ನೀವೆಲ್ಲರೂ ಕೂಡ ನಿಮ್ಮ ಜೀವನದಲ್ಲಿ ಆಗುವಂಥ ಸಂಕಷ್ಟಗಳ ಮೇಲೆ ನಾವು ಜಯ ಹೊಂದಬೇಕೆಂಬುದಾಗಿ ಜನ ಬಯಸ್ತೀರಾ? ಯೇಸುವಿನ ಜೀವಿತವನ್ನು ನಾವು ನೋಡಿ ನಾವು ಕಲ್ತ್ಕೊಳ್ಳೋಂಥರಾಗೋಣ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯ ಪೂರ್ತಿ ನಾವು ಓದೋಕ್ಕೆ ಸಮಯ ಇಲ್ಲ, ಬಟ್ ನೀವು ಓದಿದ್ರೆ ಒಳ್ಳೆಯದದು. ಓಕೆ. ಸೊ ಈ ಲೋಕದಲ್ಲಿ ನಮಗೆ ಗೊತ್ತು, ಎಲ್ಲರಿಗಿಂತ ಹೆಚ್ಚಿನ ನೋವು ಸಂಕಷ್ಟ ಅನುಭವಿಸಿದ್ದು ಯಾರು? ಯೇಸು ಸ್ವಾಮಿನೇ. ಒಳ್ಳೆ ಹಾಡು ಕೂಡ ಆಡಿದ್ವಿ ಇವತ್ತು, ಅಲ್ಲೋ ಶಿಲುಬೆ ಯಾತನೆ ಯಾವ ರೀತಿ ಇತ್ತು ಎಂಬುದಾಗಿ. ಯಾಕೆ ಈ ಲೋಕದಲ್ಲಿ ಎಲ್ಲ ವ್ಯಕ್ತಿಗಳಿಗಿಂತ ಯೇಸು ಸ್ವಾಮಿ ಅತಿ ತೀವ್ರವಾದ ನೋವನ್ನು ಅನುಭವಿಸ್ತಂದರೆ, ಶಿಲುಬೆಗೆ ಹಾಕಲ್ಪಟ್ಟಂಥವ್ರು ಒಬ್ಬರೇ ಅಲ್ಲ, ಅನೇಕರು ಹಾಕಲ್ಪಟ್ಟಿದ್ರು. ಬಟ್ ವ್ಯತ್ಯಾಸ ಏನಂದರೆ, ಯೇಸು ಸ್ವಾಮಿಯಲ್ಲಿ ಯಾವುದೇ ತಪ್ಪು, ಯಾವುದೇ ಲೋಪ, ಯಾವುದೇ ಕಳಂಕ ಇರಲಿಲ್ಲ. ಆದರೂ ಕೂಡ ಆತನ ಶಿಲುಬೆಗೆ ಹಾಕಲ್ಪಟ್ಟ ಒಂದು ಪರಿಸ್ಥಿತಿ ಅವನಿಗೆ ಎದುರಾಯಿತು. ಯಾಕೆಂದರೆ ಆತನು ನಮ್ಮ ಪಾಪಗಳನ್ನು ಆತನ ಮೇಲೆ ಹೊತ್ತುಕೊಂಡು ನಮ್ಮನ್ನು ರಕ್ಷಿಸುವ ಕಾರಣನೇ ಈ ಲೋಕಕ್ಕೆ ಆತನು ಬಂದಿದ್ದ. ಯೋಹಾನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಒಂದು ಬ್ಯಾಕ್ಗ್ರೌಂಡ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅದು ಗೆತ್ಸೆಮನೆ ತೋಟದ ಪ್ರಾರ್ಥನೆ ಮಾಡಿ ಮುಗಿಸಿದ್ದಾರೆ. ಇನ್ನೇನು ಫರಿಸಾಯರು, ಯಾಜಕರು, ಈ ರೋಮ ಸೈನಿಕರೆಲ್ಲರೂ ಬಂದು ಕೂಡ ಅದನ್ನು ಹಿಡಿಬೇಕು, ಆ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ. ಅದಕ್ಕಿಂತ ಮುಂಚೆ ಏನಾಗಿದೆ, ಯೇಸು ಸ್ವಾಮಿ ಆ ಮೇಲ್ಮಾಡಿಗೆ ಹೋಗಿ ಮೊದಲನೇ ಅಂತಸ್ತಿನಲ್ಲಿ ತನ್ನ ಶಿಷ್ಯರೊಟ್ಟಿಗೆ ಮೇಜಿನ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದರು. ತನ್ನ ಕೊನೆಯ ಲಾಸ್ಟ್ ಸಪ್ಪರ್ ಅಂತೇವೆ, ಕೊನೆಯದಾಗಿ ತನ್ನ ಶಿಷ್ಯರೊಟ್ಟಿಗೆ ಊಟ ಮಾಡಿದ ಒಂದು ಸನ್ನಿವೇಶ ನಡೀತು. ಅದು ಭಾಳ ತನ್ನ ಶಿಷ್ಯರೊಟ್ಟಿಗೆ ಸನ್ನಿಹವಾಗಿ ಕಳೆದಂಥ ಸಮಯ. ಆಗಲೂ ಕೂಡ ಯೇಸು ಸ್ವಾಮಿ ತಿಳಿಸಿದ್ರು ಏನು ನಡೆಯುತ್ತೆ ಅಂತ, ಬರೀ ಶಿಷ್ಯರಿಗೆ ಅರ್ಥ ಆಗಿಲ್ಲ. ಬಟ್ ಅದೆಲ್ಲ ನಡೆದಿದೆ. ಮೇಜಿನ ಆರಾಧನೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅದಾದ ನಂತರ ಯೇಸು ಸ್ವಾಮಿ ಗೆತ್ಸೆಮನೆ ತೋಟಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅದಾದಮೇಲೆ ಏನಾಗಿದೆ, ಆತನ ಶಿಲುಬೆಗೆ ಹಾಕೋದಕ್ಕೋಸ್ಕರ ಹಿಡಿಯಲ್ಪಟ್ಟಂಥ ಪರಿಸ್ಥಿತಿ ಆತನಿಗೆ ಎದುರಾಗಿದೆ. ಶಿಷ್ಯರು ಇದ್ದಾರೆ, ಯೇಸು ಸ್ವಾಮಿ ಕೂಡ ಇದ್ದಾರೆ. ಇಬ್ಬರು ಕೂಡ ತಮ್ಮ ಜೀವನದಲ್ಲಿ ಒಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಎದುರಿಸಿದ್ರು ಅಂತ ನಾವು ನೋಡೋಣ. ಯಾವ ರೀತಿಯಾಗಿ ಇಬ್ಬರು ಕೂಡ ಪ್ರತಿಕ್ರಿಯೆ ತೋರಿಸಿದ್ರು ಎಂಬುದಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದು, ಯೇಸು ಸ್ವಾಮಿ ತನ್ನ ಶಿಲುಬೆ ಮೇಲೆ ಜಯಿಸಿ ಪುನರುತ್ಥಾನ ಹೊಂದ್ಕೊಳ್ಳೋದಕ್ಕೆ ಕಾರಣ ಏನು? ತನಗ ಉಂಟಾದ ಸಂಕಷ್ಟಗಳಲ್ಲಿ ಸಂದಿಗ್ಧ ಪರಿಸ್ಥಿತಿಗಳನ್ನು ಆತನ ಜೀವನ ಹೊಂದಿಕೊಳ್ಳೋದಕ್ಕೆ ಕಾರಣ ಏನಂದರೆ, ಮೊದಲನೇದು ಯೇಸು ಸ್ವಾಮಿಗೆ ಅದು ಆಶ್ಚರ್ಯ ಆಗಲಿಲ್ಲ. ಆತನಿಗೆ ಏನು ನಡೀತು ಎಂಬುದಾಗಿ ಆತನಿಗೆ ಆಶ್ಚರ್ಯ ಆಗಲಿಲ್ಲ. ಆದರೆ ಶಿಷ್ಯರಿಗೆ ಶಾಕ್ ಆಯಿತು. ನೋಡೋಣ 18ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 4ನೇ ವಚನವನ್ನು ನಾವು ನೋಡೋಣ. ಆಗ ಯೇಸು ತನಗೆ ಸಂಭವಿಸಲಿರುವುದನ್ನೆಲ್ಲ ತಿಳಿದುಕೊಂಡು ಮುಂದಕ್ಕೆ ಹೋಗಿ ಅವರಿಗೆ, ನೀವು ಯಾರನ್ನು ಹುಡುಕುತ್ತೀರಿ ಎಂದು ಕೇಳಿದನು. ಅದಕ್ಕೆ ಅವರು, ನಜರೇತಿನ ಯೇಸುವನ್ನು ಹುಡುಕುತ್ತಿದ್ದೇವೆ ಎಂದರು. ಯೇಸು ಅವರಿಗೆ, ನಾನೇ ಆತನು ಎಂದು ಹೇಳಿದನು. ಆತನು ಹಿಡಿದುಕೊಡುವ ಯೂದನು ಸಹ ಅವರ ಜೊತೆಯಲ್ಲಿ ನಿಂತಿದ್ದನು. ಇಲ್ಲಿ 4ನೇ ವಚನದಲ್ಲಿ ಏನು ನೋಡ್ತದೆ ಅಂದರೆ, ಯೇಸು ಸ್ವಾಮಿಗೆ ಮುಂದೆ ಏನು ನಡೆಯುತ್ತೆ ಅನ್ನೋದೆಲ್ಲ ಕೂಡ, ಏನು ಸಂಭವಿಸುತ್ತೆ ಏನದು ಮುಂಚಿತವಾಗಿ ತಿಳಿದಿತ್ತು. ಹಲ್ಲೆಲೂಯಾ. ಸರ್, ನಮ್ಮ ಜೀವನದಲ್ಲಿ ನಾವು ಕಷ್ಟಗಳನ್ನು ಎದುರಿಸ್ಬೇಕಂದ್ರೆ ನಮಗೆ ಈ ಲೋಕದಲ್ಲಿ ಕಷ್ಟಗಳು ಉಂಟು, ನೋವುಗಳು ಉಂಟು, ಸೋಲುಗಳು ಉಂಟು ಏನಾದರೂ ಮೊದಲೇ ನಾವು ಅರ್ಥ ಮಾಡ್ಕೊಳ್ಬೇಕು. ನಾವು ಶಾಕ್ ಆಗಬಾರ್ದು. ಶಿಷ್ಯರಿಗೆ ಏನಾಯ್ತು, ಇಲ್ಲಿ ಶಾಕ್ ಆಯಿತು. ಅವರು ಆಶ್ಚರ್ಯಪಟ್ಟರು. ಇದು ಯಾವ ರೀತಿಯಾಗಿ ಇದನ್ನು ಅವರು ಹ್ಯಾಂಡಲ್ ಮಾಡಬೇಕಂತ ಅವ್ರಿಗೆ ಗೊತ್ತಾಗಲಿಲ್ಲ. ಯಾಕೆಂದರೆ ಅವ್ರು ಅಂದ್ಕೊಂಡಿದ್ರು ನಮ್ಮ ಜೀವನ ಯೇಸುವನ್ನು ಹಿಂಬಾಲಿಸಿದ್ರೆ ಬರೀ ಸ್ವಸ್ಥತೆಗಳು, ಅದ್ಭುತಗಳು, ಆಶೀರ್ವಾದಗಳು, ಮನೆಗಳು ಎಲ್ಲ ಸಿಗ್ತವೆ ಅಂತ, ಈ ಒಂದು ಜನರಿಂದ ಒಂದು ಕೀರ್ತಿ, ಮಹಿಮೆ ಇವೆಲ್ಲ ಸಿಗುತ್ತೆ ಅನ್ನೋ ಮಾತ್ರ ಅವ್ರಿಗೆ ಗೊತ್ತಿತ್ತು. ಯೇಸುವನ್ನು ಹಿಂಬಾಲಿಸಿದಾಗ ಈ ಒಂದು ಸಂಕಷ್ಟಗಳು ಕೂಡ ಅವ್ರಿಗೆ ಎದುರಾಗುತ್ತೆ ಅನ್ನೋದು ಅಷ್ಟು ಅವ್ರ ತಲೆಗೆ ತಟ್ಟಿರಲಿಲ್ಲ. ಸೊ ನಾವು ಅರ್ಥ ಮಾಡ್ಕೊಳ್ಬೇಕೇನೆಂದರೆ, ಕ್ರೈಸ್ತವ ಜೀವನದಲ್ಲಿ ಕಷ್ಟಗಳು ಇದೆ, ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ
ಮೊದಲನೇ ಪೇತ್ರ 4:12-13 ಪೇತ್ರ ಏನು ಹೇಳ್ತಾರೆ ನೋಡಿ, ಪ್ರಿಯರೇ, ನಿಮ್ಮನ್ನು ಪರಿಶೋಧಿಸುವುದಕ್ಕಾಗಿ ಅಗ್ನಿ ಪರೀಕ್ಷೆ ಬರುವಾಗ ನೀವು ಆಶ್ಚರ್ಯ ಪಡಬೇಡಿರಿ. ಏನು ಪಡಬಾರ್ದು? ನಾವು ಕಷ್ಟಗಳು ಬಂದಾಗ ನಾವೇನು ಪಡಬಾರ್ದು? ನಿಮ್ಮ ಪಕ್ಕದಲ್ಲಿರೋ ನೋಡಿ, ಆಶ್ಚರ್ಯ ಪಡಬೇಡಿ ಅಂತೇಳಿ. ವಿಪರೀತವಾದ ಸಂಗತಿ ಸಂಭವಿಸಿದೆಂದು ಯೋಚಿಸಬೇಡಿರಿ, ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಪಡಿರಿ. ಆದ್ದರಿಂದ ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷಪಟ್ಟು ಉಲ್ಲಾಸಗೊಳ್ಳುವಿರಿ. ಮೊದಲನೇದು, ಈ ಮುಂಜಾನೆ ವೇಳೆಯಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದ ವಿಷಯ ಏನಂದರೆ, ಜೀವನದಲ್ಲಿ ಕಷ್ಟಗಳು ಬಂದಾಗ ನಾವು ಅದಕ್ಕೋಸ್ಕರ ಆಶ್ಚರ್ಯ ಪಡಬಾರ್ದು. ಇಟ್ ಶುಡ್ ಬಿ ಎಕ್ಸ್ಪೆಕ್ಟೆಡ್. ಓಕೆ, ಅದು ಬರುತ್ತೆ ಅಂತ ಅಂದ್ಕೊಂಡಿರಬೇಕು. ಯಾವಾಗ ಬರುತ್ತೆ, ಎಲ್ಲಿಂದ ಬರುತ್ತೆ, ಎಷ್ಟರ ಮಟ್ಟಿಗೆ ಬರುತ್ತೆ, ಯಾವ ರೀತಿ ಇರುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ. ಬಟ್ ವಿ ಶುಡ್ ಬಿ ಪ್ರಿಪೇರ್ಡ್. ನಮಗೆ ಕಷ್ಟಗಳು ಬರ್ತವೆ ಅಂತ ನಾವು ರೆಡಿಯಾಗಿರಬೇಕು. 2 ತಿಮೋತಿ 3:12 ಪೌಲನು ಕೂಡ ಅದೇ ಹೇಳ್ತಾನೆ, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಕೂಡ ಹಿಂಸೆಗೆ ಒಳಗಾಗುವರು. ಹಲ್ಲೆಲೂಯಾ. ಯಾರೆಲ್ಲ ಹಿಂಸೆಗೊಳಗಾಗ್ತಾರೆ? ಯಾರೆಲ್ಲ ಸದ್ಭಕ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ, ಆತ್ಮಿಕವಾಗಿ ಜೀವಿಸಬೇಕಂತ ತೀರ್ಮಾನ ಮಾಡ್ಕೊಳ್ತಾರೋ ಅಂಥವ್ರಿಗೆ ಏನು ಬರುತ್ತೆ? ಹಿಂಸೆಗಳು ಬರುತ್ತೆ. ಹಿಂಸೆಗಳು ಬಂದಿಲ್ಲ ಅಂದರೆ ಏನರ್ಥ? ದೇವರಿಗೋಸ್ಕರ ಜೀವಿಸ್ಬೇಕಂತ ತೀರ್ಮಾನ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಯೇಸುಸ್ವಾಮಿ ಅದು ಹೇಳಿದ್ರು 16:33, ಈ ಲೋಕದಲ್ಲಿ ನಿಮಗೇನುಂಟು? ಸಂಕಟಗಳುಂಟು, ಆದರೆ ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಲ್ಲೆಲೂಯಾ. ಇವತ್ತು ಮುಂಜಾನೆ ವೇಳೆ ಪ್ರಿಯರೇ, ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕು, ಈ ಲೋಕದಲ್ಲಿ ಇರುವವರೆಗೂ ಸಂಕಷ್ಟಗಳು ಸಾಧಾರಣ, ಸಹಜ. ಓಕೆ, ಅದಕ್ಕೆ ಕುರಿತು ನಾವು ಆಶ್ಚರ್ಯ ಪಡೋ ಅಗತ್ಯ ಇಲ್ಲ, ಬರ್ತವೆ. ಬಟ್ ಅದನ್ನು ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ಬೇಕನ್ನೋದನ್ನು ನಾವು ಕಲ್ತ್ಕೊಳ್ಬೇಕು. ಯಾವ ರೀತಿಯಾಗಿ ಜಯಿಸ್ಬೇಕದನ್ನು ಅನ್ನೋದನ್ನು ನಾವು ಮುಂಚೆನೇ ಕಲ್ತ್ಕೊಂಡಿರಬೇಕು. ಹಲ್ಲೆಲೂಯಾ. ಅಂದರೆ ನಮ್ಮ ಈ ಮೊದಲನೇ ಶತಮಾನದ ವಿಶ್ವಾಸಿಗಳಿಗೂ ಈ 21ನೇ ಶತಮಾನದ ವಿಶ್ವಾಸಿಗಳಿಗೂ ಇರೋ ವ್ಯತ್ಯಾಸ ಏನು ಗೊತ್ತಾ? ಮೊದಲನೇ ಶತಮಾನದ ವಿಶ್ವಾಸಿಗಳಿಗೆ ಅವ್ರ ಜೀವನದಲ್ಲಿ ಆಶೀರ್ವಾದ ಏನಾದರೂ ಬಂದರೆ ಅವ್ರಿಗೆ ಆಶ್ಚರ್ಯ ಆಗ್ತಾ ಇತ್ತು. ಅವ್ರು ಯೇಸುವನ್ನು ಹಿಂಬಾಲಿಸಿದಾಗ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದಲ್ಲ ಏನು? ಮನೆಯಿಂದ ಓಡಿಸ್ತಾರೆ, ಕೆಲಸಗಳು ಕಳ್ಕೊಳ್ತೇವೆ, ನಮಗೇನು ಕೂಡ ಸಿಗಲ್ಲ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ದು ಯೇಸುವನ್ನು ಹಿಂಬಾಲಿಸ್ತಾ ಇದ್ರು. ಸೊ ಏನಾದರೂ ಒಂದು ಆಶೀರ್ವಾದ ಬಂದರೆ ಅದು ಅವ್ರಿಗೆ ಆಶ್ಚರ್ಯ ಆಗ್ತಾಯಿತ್ತು. ಓ, ಯೇಸುವನ್ನು ನಂಬಿದ್ರೆ ಆಶೀರ್ವಾದ ಕೂಡ ಸಿಗುತ್ತಾ ಅನ್ನೋ ಒಂದು ಫೀಲಿಂಗ್ ಬರ್ತಾ ಇತ್ತು. ಬಟ್ ಈ 21ನೇ ಶತಮಾನದ ವಿಶ್ವಾಸಿಗಳಿಗೆ ಯಾವ ರೀತಿ ಇದೆ ಗೊತ್ತಾ? ಅವ್ರಿಗೆ ಕಷ್ಟಗಳು ಬಂದರೆ ಆಶ್ಚರ್ಯ ಪಡ್ತಾರೆ. ಅವ್ರ ಜೀವನದಲ್ಲಿ ಬರೀ ಆಶೀರ್ವಾದಗಳು, ಸ್ವಸ್ಥತೆಗಳು, ಅದ್ಭುತಗಳು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾರೆ. ಏನಾದರೂ ಕಷ್ಟ ಬಂದರೆ ಇಮಿಡಿಯೇಟಾಗಿ ಶಾಕ್ ಆಗಿಬಿಡ್ತಾರೆ, ಇದು ಕೂಡ ಬರುತ್ತೆ ನಮ್ಮ ಜೀವನದಲ್ಲಿ ಅಂತ. ನಾವು ಅದಕ್ಕೆ ಕ್ರೈಸ್ತರಾದ ಇವೆಲ್ಲ ನಮ್ಮ ಜೀವನದಲ್ಲಿ ಉಂಟಾಗ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರ್ಬೇಕು. ಎಲ್ಲ ರೀತಿಯಾದ ನಾನಾ ರೀತಿಯಾದ ಕಷ್ಟಗಳಿಗೆ ನಾವು ಒಳಗಾಗ್ತೇವೆ. ಒಂದು ಪ್ರಶ್ನೆನ ನಿಮ್ಮೆಲ್ಲ ಕೇಳ್ತೀನಿ, ಇದ್ದಕ್ಕಿದ್ದಂಗೆ ನಿಮ್ಮ ಜೀವನದಲ್ಲಿ ಸಂದಿಗ್ಧ ಪರಿಸ್ಥಿತಿಗಳು ಸಂಭವಿಸಿದಾಗ ಯಾವ ರೀತಿ ರಿಯಾಕ್ಟ್ ಆಗ್ತೀರಾ ನೀವು? ಡಾಕ್ಟರ್ ಹತ್ರ ಹೋದ್ರಿ, ನಿಮ್ಮ ದೇಹದಲ್ಲಿ ಏನೊಂದು ಸೀರಿಯಸ್ ಕಾಯಿಲೆ ಇದೆ ಅಂತ ಹೇಳಿದ್ರು, ಇಮಿಡಿಯೇಟಾಗಿ ನೀವು ಯಾವ ರೀತಿ ರಿಯಾಕ್ಟ್ ಆಗ್ತೀರಾ? ನೀವು ಸೋಮವಾರ ಕೆಲಸಕ್ಕೆ ಹೋದ್ರಿ, ಭಾನುವಾರ ಎಲ್ಲ ಮಜಾ ಮಾಡಿಕೊಂಡು, ರಜದಲ್ಲಿ ಮಜಾ ಮಾಡಿಕೊಂಡು ಸೋಮವಾರ ಬೆಳಗ್ಗೆ ಹೋಗ್ತೀರಾ, ಇಮಿಡಿಯೇಟಾಗಿ ನೀವು ಕೆಲಸ ಹೋಯ್ತು ಅಂತಾರೆ, ಯಾವ ರೀತಿ ರಿಯಾಕ್ಟ್ ಆಗ್ತೀರಾ ನೀವು? ಇಲ್ಲ ನಿಮ್ಮ ಮದುವೆ ಜೀವನದಲ್ಲಿ ಇಮಿಡಿಯೇಟಾಗಿ ಏನೋ ಒಂದು ದೊಡ್ಡ ಸುಂಟರ ಗಾಳಿ ಬಂದ್ಬಿಟ್ಟು ಮದುವೆ ಬ್ರೇಕ್ ಆಗೋ ಸ್ಟೇಜಿಗೆ ಬಂದ್ಬಿಡ್ತು, ಇಮಿಡಿಯೇಟಾಗಿ ಏನು ಮಾಡ್ತೀರಾ ನೀವು? ಇಲ್ಲ ನಿಮ್ಮ ವ್ಯಾಪಾರದಲ್ಲಿ ನಷ್ಟ ಉಂಟಾಯಿತು, ಏನಾದರೂ ಸಂದಿಗ್ಧ ಪರಿಸ್ಥಿತಿ ನಿಮ್ಗೆ ಉಂಟಾದಾಗ ಇಮ್ಮಿಡಿಯೇಟಾಗಿ ನೀವು ಯಾವ ರೀತಿ ಅದಕ್ಕೆ ಪ್ರತಿಕ್ರಿಯೆ ತೋರಿಸ್ತಾ ಇದ್ದೀರಾ? ನಮ್ಮ ಜೀವನದಲ್ಲಿ ಬರ್ತವೆ ಅಂತ ನಾವು ಮುಂಚೆನೇ ಅರ್ಥ ಮಾಡ್ಕೊಂಡಿರೋದಾದರೆ ಯೇಸುವಿನ ಹಾಗೆ, ಯೇಸುವಿಗೆ ತನಗೆ ಏನೆಲ್ಲ ಸಂಭವಿಸುತ್ತೆ ಎಂಬುದಾಗಿ ಮುಂಚೆನೇ ತಿಳಿದಿತ್ತು, ಅದಕ್ಕೆ ಅದನ್ನು ಆಶ್ಚರ್ಯ ಪಡಲಿಲ್ಲ, ಧೈರ್ಯವಾಗಿ ನಿಂತ್ಕೊಂಡಿದ್ದಾರೆ. ನಾವು ಯೇಸುವಿನ ಹಾಗೆ ಮುಂಚೆನೇ ಅರ್ಥ ಮಾಡ್ಕೊಳ್ಬೇಕು. ಈ ಲೋಕದಲ್ಲಿ ನಾವೆಲ್ಲರೂ ಕೂಡ ನಾನಾ ರೀತಿಯಾದ ವಿವಿಧವಾದ ಕಷ್ಟಗಳನ್ನು ನಾವು ಅನುಭವಿಸ್ಬೇಕಾಗುತ್ತೆ ಎಂಬುದಾಗಿ. ಹಲ್ಲೆಲೂಯಾ. ಮೊದಲನೇದು, ನಾವು ಯೇಸುವಿನ ಹಾಗೆ ಕಷ್ಟಗಳನ್ನು ಎದುರಿಸಿ ಜಯಿಸ್ಬೇಕಂದ್ರೆ ಈ ಲೋಕದಲ್ಲಿ ಕಷ್ಟಗಳು ಬರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಂಡಿರಬೇಕು. ಕ್ರೈಸ್ತವ ಜೀವನದಲ್ಲಿ ಅವು ಬರ್ತವೆ ಎಂಬುದಾಗಿ ನಾವು ಅರ್ಥ ಮಾಡ್ಕೊಂಡಿರಬೇಕು. ಆಮೇಲೆ ಎರಡನೇದು, ಯೇಸು ಸ್ವಾಮಿಯು ಆ ಒಂದು ಸಂಕಷ್ಟವನ್ನು ಧೈರ್ಯದಿಂದ ಎದುರಿಸ್ತಾ ಇದ್ದಾರೆ. ಆದರೆ ಆತನ ಶಿಷ್ಯರು, ಪೇತ್ರನು ತನ್ನ ಶಿಷ್ಯರೆಲ್ಲರೂ ಕೂಡ ಅವ್ರು ರಿಯಾಕ್ಟ್ ಆಗ್ತಾ ಇದ್ದಾರೆ ಇಂಪಲ್ಸಿವ್ಲಿ. ಅಂದರೆ ಆ ಕ್ಷಣದಲ್ಲಿ ತಮ್ಮ ಮನಸ್ಸಿಗೆ ತೋಚದಂತೆ ಹಿಂದೆ ಮುಂದೆ ಯೋಚನೆ ಮಾಡದೆ ರಿಯಾಕ್ಟ್ ಆಗ್ತಾ ಇದ್ದಾರೆ. ಇಲ್ಲಿ ಯೇಸುಮಿ ನೋಡ್ತಾ ಇದ್ದೇವೆ, ಧೈರ್ಯವಾಗಿ ನಿಲ್ತಾ ಇದ್ದಾರೆ. ನೀವು ಯಾರು ಹುಡುಕ್ತಾ ಇದ್ದೀರ ಅಂತ ಕೇಳ್ತಾ ಇದ್ದಾರೆ.
ಯೇಸು ಸ್ವಾಮಿ ಏನಂತ ಹೇಳಿದ್ರು, ಅದು ನಾನೇ ಅಂತ ಹೇಳ್ತಾರೆ. ನಾನೇ ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಬಿದ್ದು ಅಲ್ಲೇ ಬೀಳ್ತಾ ಇದ್ದಾರೆ. ಈಸ್ ಫೇಸಿಂಗ್ ವಿತ್ ಬೋಲ್ಡ್ನೆಸ್. ಹಲ್ಲೆಲೂಯಾ. ನಮ್ಮ ಜೀವನದಲ್ಲಿ ಸಂಕಷ್ಟಗಳಿಗೆ ನಾವು ಭಯ ಪಡಬಾರ್ದು. ನಮ್ಮ ಜೀವನದಲ್ಲಿ ಆಗುವಂಥ ಪರಿಸ್ಥಿತಿಗಳಿಗೆ ನಾವು ಭಯ ಪಡಬಾರ್ದು. ನಾವು ದೇವರ ಮಕ್ಕಳು, ದೇವರು ನಮ್ಮ ಜೊತೆ ಇದ್ದಾನೆ, ದೇವರು ನಮಗೆ ಅದರ ಮೇಲೆ ಜಯವನ್ನು ಕೊಡಲು ಶಕ್ತನಾಗಿದ್ದಾನೆ. ಆ ಒಂದು ನಂಬಿಕೆಯಿಂದ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಕೂಡ ನಾವು ಅನುಭವಿಸೋದಕ್ಕೆ ಸಿದ್ಧವಾಗಿರಬೇಕು. ಪೇತ್ರನ ಏನು ಮಾಡಿದೆ ಗೊತ್ತಾ? ವಾಕ್ಯ ಅರ್ಥ ಆಗುತ್ತೆ. ಒಂದು ಚಿಕ್ಕ ಕತ್ತಿ ಇಟ್ಕೊಂಡಿದ್ದೆ. ಏನಕ್ಕೆ ಇಟ್ಕೊಂಡಿದ್ದ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಓಕೆ, ಯೇಸುವನ್ನು ಹಿಂಬಾಲಿಸ್ತವನೆ, ಬಟ್ ಕತ್ತಿ ಹಿಡ್ಕೊಂಡವನೆ. ಓಕೆ, ಕತ್ತಿನ ಹಿಡ್ಕೊಂಡು ಇಮಿಡಿಯೇಟಾಗಿ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಒಬ್ಬ ಮಹಾಯಾಜಕನ ಸೇವಕನ ಕಿವಿಯನ್ನು ಕಟ್ ಮಾಡಿಬಿಟ್ಟ. ಇದನ್ನೇ ನಾನು ಏನು ಹೇಳ್ತೀನಿ ಅಂದರೆ, ರಿಯಾಕ್ಟಿಂಗ್ ಇಂಪಲ್ಸಿವ್ಲಿ. ಆ ಒಂದು ಕಷ್ಟ ಬಂದಾಗ, ಒಂದು ಪರಿಸ್ಥಿತಿ ಇರೋದಾಗ ಇಮ್ಮಿಡಿಯೇಟಾಗಿ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಬೇಕು, ಹೆಂಗಾದ್ರೂ ಮಾಡಿ ಬಿಡಿಸ್ಕೊಳ್ಬೇಕು ಎಂಬುದಾಗಿ ಏನೋ ಮಾಡೋಕ್ಕೆ ಹೋಗ್ತೀವಿ. ಆ ಮಾಡೋ ಕಾರ್ಯದಿಂದ ಇನ್ನೂ ಹೆಚ್ಚಿನ ಅನಾಹುತಕ್ಕೆ ನಾವು ಗುರಿ ಆಗ್ತೇವೆ. ಸೊ ಪೇತ್ರನ್ ಮಾಡಿದ ಸರಿನಾ ಆ ಟೈಮಲ್ಲಿ? ಅದರಿಂದ ಆಗೋ ಪರಿಣಾಮಗಳು ಏನೆಂಬುದಾಗಿ ಯೋಚನೆ ಮಾಡಿದ್ನಾ? ಒಂದು ವೇಳೆ ಒಳ್ಳೆಯದಾಯಿತು, ಯೇಸು ಸ್ವಾಮಿ ಇದ್ದರು ಅಲ್ಲಿ, ಆ ಕಿವಿನ ಅಲ್ಲೇ ಮತ್ತೆ ಕಾಪಿ ಪೇಸ್ಟ್ ಮಾಡಿಬಿಟ್ಟು ಸರಿ ಮಾಡಿಬಿಟ್ರು ಅಲ್ಲಿ. ಒಂದು ವೇಳೆ ಸರಿ ಮಾಡಿರಲಿಲ್ಲ ಅಂದರೆ ಏಸಕ್ಕಿಂತ ಮುಂಚೆ ಪೇತ್ರನ ಶಿಲುಬೆಗಾಗ್ತಾಯಿದ್ರು. ಅನೇಕ ಸಾರಿ ನಮ್ಮ ಪರಿಸ್ಥಿತಿಗಳಲ್ಲಿ ನಾವು ಅದನ್ನೇ ಮಾಡ್ತೇವೆ. ಏನೋ ಮಾಡೋಕ್ಕೋಗಿ ಇನ್ನೊಂದನ್ನು ಮಾಡ್ತೇವೆ. ಅದಕ್ಕೆ ನಾವು ಕಷ್ಟಗಳು ಬಂದಾಗ ವಿ ಹ್ಯಾವ್ ಟು ಸ್ಟ್ಯಾಂಡ್ ಸ್ಟಿಲ್. ನಾವು ನಿಂತ್ಕೋಬೇಕು, ಧೈರ್ಯವಾಗಿ ನಿಲ್ಲಬೇಕು, ಯೋಚನೆ ಮಾಡಬೇಕು. ಮನಸ್ಸಿಗೆ ತೋಚಿದೆಲ್ಲ ಮಾತಾಡೋದಲ್ಲ, ಮನಸ್ಸಿಗೆ ಬಂದಿದ್ದೆಲ್ಲ ಮಾಡೋದಲ್ಲ. ಸ್ವಲ್ಪ ನಾವು ದೇವರ ಹತ್ರ ಬಂದು ಹೆಂಗೆ ನೀವು ಇದನ್ನು ಹ್ಯಾಂಡಲ್ ಮಾಡಬೇಕು, ಯಾವ ರೀತಿಯಾಗಿ ಇದನ್ನು ನಾವು ನಿಭಾಯಿಸ್ಬೇಕನ್ನೋದನ್ನು ನಾವು ಯೋಚನೆ ಮಾಡಬೇಕಾಗುತ್ತೆ. ಇನ್ನೊಂದು, ಪೇತ್ರನ ಏನು ಮಾಡ್ತೀವಿ, ಏನಕ್ಕೆ ಕಟ್ ಮಾಡ್ದೆ ಪೇತ್ರನ ಕಿವಿನ? ಪ್ರಾಬ್ಲಮ್ ಬಂತು, ಇಮಿಡಿಯೇಟಾಗಿ ಏನಾಗಬೇಕು, ನಾನು ಎಸ್ಕೇಪ್ ಆಗಬೇಕು. ಇನ್ನೊಂದು ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಕ್ರೈಸ್ತವ ನಂಬಿಕೆ ಎಸ್ಕೇಪಿಂಗ್ ಫೇತ್ ಅಲ್ಲ, ಅವಾಯ್ಡಿಂಗ್ ಫೇತ್ ಅಲ್ಲ. ಕಷ್ಟಗಳನ್ನು, ನೋವುಗಳನ್ನು ಎಸ್ಕೇಪ್ ಮಾಡೋ ನಂಬಿಕೆ ಅಲ್ಲ ನಮ್ಮದು. ಇಟ್ಸ್ ಅ ಓವರ್ಕಮಿಂಗ್ ಫೇತ್, ಇಟ್ಸ್ ಅ ವಿಕ್ಟೋರಿಯಸ್ ಫೇತ್. ಅಂದರೆ ಅದರ ಮೇಲೆ, ಕಷ್ಟಗಳ ಮೇಲೆ, ಸಂಕಷ್ಟಗಳ ಮೇಲೆ ಜಯಶಾಲಿ ಆಗುವಂಥ ನಂಬಿಕೆ. ಶದ್ರಕ್, ಮೆಷಕ್, ಅಬೇದ್ನೆಗೋ ಅವ್ರ ನಂಬಿಕೆ ಆ ಬೆಂಕಿಯಿಂದ ತಪ್ಪಿಸಿಕೊಳ್ಳುವ ನಂಬಿಕೆ ಅಲ್ಲ, ಆ ಬೆಂಕಿ ಒಳಗಿಂದ ಹೋಗಿ ಜಯಿಸುವಂಥ ನಂಬಿಕೆ ಅವ್ರದ್ದಾಗಿತ್ತು. ದಾನಿಯೇಲನ ನಂಬಿಕೆ ಆ ಸಿಂಹದ ಬೋನಿಂದ ತಪ್ಪಿಸಿಕೊಳ್ಳುವಂಥ ನಂಬಿಕೆ ಅಲ್ಲ, ಆ ಸಿಂಹದ ಬೋನಲ್ಲಿ ಹಾಕಲ್ಪಟ್ಟರು ಅದನ್ನು ಜಯಿಸುವಂಥ ನಂಬಿಕೆ ಆಗಿತ್ತು. ಇವತ್ತು ಅನೇಕವಾದ ವಿಶ್ವಾಸಿಗಳು, ನಮ್ಮ ಮನಸ್ಥಿತಿ ಯಾವ ರೀತಿ ಇದೆ ಅಂದರೆ, ಈ ಕಷ್ಟಗಳಿಂದ ಹೇಗಾದರೂ ಮಾಡಿ ತಪ್ಪಿಸ್ಕೊಂಡ್ಬಿಡ್ಬೇಕು, ಹೆಂಗೆ ಇದನ್ನ ಅವಾಯ್ಡ್ ಮಾಡಬೇಕು, ಹೆಂಗೆ ಎಸ್ಕೇಪ್ ಆಗಿಬಿಡ್ಬೇಕು ಇದರಿಂದ ಅಂತ. ನೋ, ವಿ ಶುಡ್ ಬಿ ರೆಡಿ ಟು ಫೇಸ್ ದೆಮ್. ಅದರ ಒಳಗಿಂದ ಏನೇ ಕಷ್ಟ ಬರಲಿ, ಏನೇ ನಷ್ಟ ಬರಲಿ, ಏನೇ ಪರಿಸ್ಥಿತಿ ಬರಲಿ, ಎಂಥ ಒಂದು ಸವಾಲೇ ಉಂಟಾಗಲಿ, ನಾವು ಕ್ರಿಸ್ತನನ್ನು ನಂಬಿರುವ ಕಾರಣದಿಂದ, ದೇವರು ನಮ್ಮ ಸಂಗಡ ಇರೋದ್ರಿಂದ, ನಾವು ದೇವರ ಮಕ್ಕಳಾಗಿರೋದ್ರಿಂದ ಅವುಗಳಿಗೆ ಭಯಪಡದೆ, ಅಂಜದೆ, ಸೋತು ಹೋಗದೆ, ಅವುಗಳ ನಡುವೆ ಹಾದು ಹೋಗುವ ನಂಬಿಕೆಯನ್ನು ನಾವು ಹೊಂದಿಕೊಳ್ಬೇಕಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕಷ್ಟ ನೋಡಿ, ನಷ್ಟ ನೋಡಿ, ನೋವು ನೋಡಿ ನಾವು ಓಡೋಗೋ ಜನರಾಗಿರಬಾರ್ದು. ಓಡೋಗೋ ಜನರ ಹತ್ರ ಯಾವುದೇ ಅಂತ ಸಾಕ್ಷಿ ಇರೋದಿಲ್ಲ. ಯಾರು ಪರಿಸ್ಥಿತಿಗಳಿಂದ ಹಾದು ಹೋಗಿ ಜಯಿಸ್ಕೊಂಡ್ಬರ್ತಾರೋ ಅಂಥವ್ರಲ್ಲಿ ಸಾಕ್ಷಿ ಉಂಟಾಗುತ್ತೆ. ನಾವು ಕಷ್ಟಗಳಿಗೆ ಹೋಗೋಕ್ಕಿಂತ ಮುಂಚೆ ಭಯ ಇರ್ಬೋದು, ನಡುಕ ಇರ್ಬೋದು, ಏನಾಗುತ್ತೋ ಅನ್ನೋ ಒಂದು ಯೋಚನೆಗಳಿರ್ಬೋದು. ಬಟ್ ಆ ಬೆಂಕಿಯಿಂದ, ಆ ಸಿಂಹದ ಬೋನಿನಿಂದ, ಆ ಒಂದು ಸಂಕಷ್ಟದಿಂದ ಹೊರಗೆ ಬರುವಾಗ ನಮ್ಮಲ್ಲಿ ಸಾಕ್ಷಿಗಳಿರ್ತವೆ, ನಮ್ಮಲ್ಲಿ ಅನುಭವಗಳಿರ್ತವೆ, ನಾವು ನಂಬಿಕೆಯಲ್ಲಿ ಬೆಳೆದಿರ್ತೇವೆ, ಪರಿಪಕ್ವತೆಯಲ್ಲಿ ಬೆಳೆದಿರ್ತೇವೆ, ಅನೇಕರಿಗೆ ಆಶೀರ್ವಾದವಾಗಿರ್ತೇವೆ. ಆಮೇಲೆ ಯೇಸು ಸ್ವಾಮಿಗೂ ಶಿಷ್ಯರಿಗಿದ್ದಂತೆ ವ್ಯತ್ಯಾಸ ಏನು? ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಹಾದು ಹೋಗೋದಕ್ಕೆ ಅವ್ರು ರೆಡಿಯಾಗಿದ್ದರು. ಆದರೆ ಪೇತ್ರನು ತನ್ನ ಬೇರೆ ಶಿಷ್ಯರೆಲ್ಲ ಕೂಡ ಓಡೋಗೋದಕ್ಕೆ ರೆಡಿಯಾಗಿದ್ದರು. ಓಡೋಗ್ತೀರಾ, ಅದ್ರ ಒಳಗಿಂದ ಹೋಗ್ತೀರಾ ನೀವು ಅನ್ನೋದು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಓಡೋದ್ರೆ ನೀವು ಸೋತೋಗ್ತೀರಾ. ಆದರೆ ಒಳಗಿಂದ ಕಷ್ಟಗಳ ನಡುವೆ, ಸಂದಿಗ್ಧ ಪರಿಸ್ಥಿತಿಗಳ ನಡುವೆ, ಸಂಕಷ್ಟಗಳ ನಡುವೆ ನೀವು ಹಾದು ಹೋಗೋದಕ್ಕೆ ನಿಮ್ಮ ಮನಸ್ಸನ್ನು ತೀರ್ಮಾನಿಸ್ಕೊಳ್ಳೋದಾದರೆ, ದೇವರ ಮೇಲೆ ನಂಬಿಕೆ ಇಡುವುದಾದರೆ, ಅವುಗಳ ಮೇಲೆ ಜಯವನ್ನು ನೀವು ಕಾಣುವಂತರಾಗ್ತೀರಾ. ಹಲ್ಲೆಲೂಯಾ. ಎಲ್ಲ ಕೂಡ ಜೊತೆಗೆ ಚಪ್ಪಲಿ ತೊಟ್ಟುತ್ತಾ ದೇವರ ನಾಮವನ್ನು ನಾವು ಮಹಿಮೆ ಪಡಿಸುವಂತಾಗೋಣ. ಇಲ್ಲಿ ಪೇತ್ರನ ತನ್ನ ಶಿಷ್ಯರ ರಿಯಾಕ್ಷನ್ ನೋಡೋಣ. ನಾವು ಓದ್ತೇವೆ 18ನೇ ವಚನದಲ್ಲಿ, ಸೀಮೋನ ಪೇತ್ರನು ಮತ್ತು ಇನ್ನೊಬ್ಬ ಶಿಷ್ಯನು ಯೇಸುವನ್ನು ಹಿಂಬಾಲಿಸಿದರು ಎಂಬುದಾಗಿ.
ಇಲ್ಲಿ ನೋಡ್ತೇವೆ ಇಂಗ್ಲೀಷಲ್ಲಿ ಇನ್ನೊಂದು ಟ್ರಾನ್ಸ್ಲೇಷನ್ ಹೇಳ್ತೇವೆ, ಪೀಟರ್ ಅಂಡ್ ಒನ್ ಆಫ್ ಹಿಸ್ ಡಿಸೈಪಲ್ ಫಾಲೋಡ್ ಜೀಸಸ್ ಫ್ರಮ್ ಎ ಡಿಸ್ಟೆನ್ಸ್. ಓಕೆ, ಅಂದರೆ ಸನ್ನಿಹವಾಗಿದ್ದಂಥವರು, ಸ್ವಲ್ಪ ಗಂಟೆಗಳ ಮುಂದೆ ಯೇಸುವಿನ ಒಟ್ಟಿಗೆ ಕುಳಿತು ಊಟ ಮಾಡಿದಂಥವರು, ಈ ಸಂಕಷ್ಟ ಉಂಟಾದಾಗ ಅವ್ರೇನು ಮಾಡ್ತಾ ಇದ್ದಾರೆ, ಯೇಸುವಿನ ಹಿಂಬಾಲಿಸ್ತಾ ಇದ್ದಾರೆ, ಬಟ್ ಸ್ವಲ್ಪ ದೂರದಿಂದ ಹಿಂಬಾಲಿಸ್ತಾ ಇದ್ದಾರೆ. ಅನೇಕ ಸಾರಿ ವಿಶ್ವಾಸಿಗಳು ನಾವು ಯಾವ ರೀತಿಯಾಗಿ ನಾವು ನಮ್ಮ ಕಷ್ಟಗಳಿಗೆ ಪ್ರತಿಕ್ರಿಯೆ ತೋರಿಸ್ತೀವಿ ಅಂದರೆ, ಎಲ್ಲ ಚೆನ್ನಾಗಿದ್ದಾಗ ಚೆನ್ನಾಗಿರ್ತೇವೆ ದೇವ್ರ ಹತ್ರ, ಬಟ್ ಕಷ್ಟ ಅಂತ ಬಂದಾಗ ನಾವು ಹಿಂಬಾಲಿಸ್ತಿರ್ತೇವೆ, ಬಟ್ ದೂರದಿಂದ ಹಿಂಬಾಲಿಸ್ತಿರ್ತೇವೆ. ಆ ದೂರದಿಂದ ಹಿಂಬಾಲಿಸೋದ್ರಿಂದ ಆಗುವಂಥ ಇಶ್ಯೂಸ್ ಏನು ಗೊತ್ತಾ? ಅಲ್ಲಿ ನೋಡ್ತೇವೆ ಪೇತ್ರನು, ಆಮೇಲೆ ಇನ್ನೊಬ್ಬ ಯಾವುದಕ್ಕೆ ಮಹಾಯಾಜಕನ ಒಂದು ಡೋರ್ ಎಂಟ್ರೆನ್ಸ್ ಅಂತ ಒಬ್ಳು ಹುಡುಗಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ, ಸೇವಕಳು. ಅವಳು ಬಂದು ನೀನು ಕೂಡ ಯೇಸುಸ್ವಾಮಿ ಜೊತೆ ಇದ್ದ ಅಂತ ಹೇಳಿದಾಗ ಇವನೇನು ಹೇಳ್ತಾ ಇದ್ದಾನೆ, ಇಲ್ಲ ನಾನಿಲ್ಲ ಅಂತ. ಯೇಸುಸ್ವಾಮಿ ತಾನು ಯಾರೆಂಬುದಾಗಿ ಧೈರ್ಯದಿಂದ ಹೇಳ್ತಾ ಇದ್ದಾರೆ, ಆದರೆ ಪೇತ್ರನು ತಾನು ಯೇಸುಸ್ವಾಮಿ ಯಾರೇ ಅಂತಲೇ ಗೊತ್ತಿಲ್ಲ ಎಂಬುದಾಗಿ ಹೇಳ್ತಾ ಇದ್ದೇನೆ. ಅನೇಕ ಸಾರಿ ನಮಗೆ ಕಷ್ಟಗಳು ಉಂಟಾದಾಗ ನಾವು ಅದನ್ನೇ ಮಾಡ್ತೇವೆ. ಯಾವ ರೀತಿ ಮಾಡ್ತೇವೆ ಗೊತ್ತಾ? ನಾವು ದೇವರನ್ನು ಯಾವ ರೀತಿ ಡಿನೈ ಮಾಡ್ತೇವೆ ಗೊತ್ತಾ? ಕೆಲವೊಂದು ಈ ರೀತಿ ಮಾತುಗಳು ಆಡ್ತೇವೆ, ಯಾಕಾದರೂ ನಮ್ಮ ಜೀವನದಲ್ಲಿ ಕಷ್ಟ ಬಂತು, ಯಾಕೆ ದೇವ್ರ ಜೊತೆ ನಿಜವಾಗ್ಲೂ ಜೊತೆ ಇದ್ದಾರಾ, ಇದು ದೇವ್ರ ನಿಜವಾಗ್ಲೂ ಪ್ರೀತಿಸ್ತಾರಾ, ಆ ರೀತಿಯಾದ ಪ್ರಶ್ನೆಗಳು ಯೋಚನೆಗಳ ಮೇಲೆ ಬಂದಾಗ ನಾವು ಏನು ಮಾಡ್ತಾ ಇದ್ದೇವೆ, ವಿ ಆರ್ ಡಿನೈಯಿಂಗ್ ಜೀಸಸ್. ಯೇಸು ಸ್ವಾಮಿ ನಮ್ಮನ್ನು ಈ ಕಷ್ಟಗಳಿಂದ ಬಿಡಿಸಲು ಶಕ್ತನು ಎಂಬುದನ್ನು ನಾವು ನಿರಾಕರಿಸ್ತಾ ಇದ್ದೇವೆ. ಯೇಸು ಸ್ವಾಮಿಯು ನಮಗೆ ಬಿಡುಗಡೆ ಕೊಡಲು ಶಕ್ತನು, ಅದ್ಭುತಗಳನ್ನು ಮಾಡಲು ಶಕ್ತನು, ಈ ಪರಿಸ್ಥಿತಿಯಿಂದ ಹೊರತರಲು ಶಕ್ತನು ಎಂಬುದನ್ನು ನಾವೇನು ಮಾಡ್ತಾ ಇದ್ದೇವೆ, ನಿರಾಕರಿಸ್ತಾ ಇದ್ದೇವೆ. ಸೊ ಏನೆಲ್ಲ ನಡೆಯುತ್ತೆ ನೋಡಿ, ಯಾವಾಗ ನಾವು ಸಂಕಷ್ಟಗಳಿಂದ ನಾವು ಯೇಸುವನ್ನ ದೂರದ ಹಿಂಬಾಲಿಸಿದ್ರೆ, ಫಾಲೋಯಿಂಗ್ ಜೀಸಸ್ ಫ್ರಮ್ ಎ ಡಿಸ್ಟೆನ್ಸ್ ವಿಲ್ ಲೀಡ್ ಯು ಟು ಡಿನೈಯಿಂಗ್ ಹಿಮ್. ಆತನನ್ನು ನೀವು ಡಿನೈ ಮಾಡೋ ಒಂದು ಸ್ಟೇಜ್ಗೆ ತರುತ್ತೆ. ಆತ ಡಿನೈ ಮಾಡಿದ್ಮೇಲೆ ಏನಾಗುತ್ತೆ ಗೊತ್ತಾ? ನಿಮ್ಮ ಆತ್ಮೀಯ ಜೀವನದಲ್ಲಿ ಹಿಂಜರಿತೀರ ನೀವು. ಅಲ್ಲಿ ಪೇತ್ರನ ಏನು ಮಾಡ್ತಾ ಇದ್ದಾನೆ, ಅಲ್ಲಿ ಬೆಂಕಿ ಹತ್ರ ಕೂತ್ಕೊಂಡು ತನ್ನ ಬಿಸಿ ಮಾಡ್ಕೊಳ್ತಾ ಇದ್ದಾನೆ. ಆತನು ಶಾರೀರಿಕವಾಗಿ ಮಾತ್ರವಲ್ಲ, ಆತನು ಆತ್ಮೀಯ ಜೀವಿತ ಕೂಡ ಅಷ್ಟೇ ಕೋಲ್ಡ್ ಆಗಿದೆ. ಸೊ ಪ್ರಿಯರೇ, ನಾವು ಯೇಸುವಿನ ಹಾಗೆ ಸಂಕಷ್ಟಗಳು ಎದುರಿಸ್ಬೇಕಂದ್ರೆ ನಾವು ಧೈರ್ಯವಾಗಿ ಅವುಗಳನ್ನು ಫೇಸ್ ಮಾಡಬೇಕಾಗತ್ತೆ. ಹಲ್ಲೆಲೂಯಾ. ನಾವು ಕಷ್ಟಗಳು ಬಂದಾಗ ನಾವು ದೂರವಾಗಿ ದೇವರಿಂದ ದೂರ ಹೋಗೋದಂಥದ್ದಲ್ಲ. ವಿ ಶುಡ್ ನಾಟ್ ಬಿ ಫಾಲೋಯಿಂಗ್ ಜೀಸಸ್ ಫ್ರಮ್ ಎ ಡಿಸ್ಟೆನ್ಸ್. ಇವತ್ತು ಎಷ್ಟು ಜನ ಇಲ್ಲಿ ಕುಳಿತಿರೋ ನೀವು, ಯು ಆರ್ ಫಾಲೋಯಿಂಗ್ ಜೀಸಸ್ ಕ್ಲೋಸ್ಲಿ ಆರ್ ಫ್ರಮ್ ಎ ಡಿಸ್ಟೆನ್ಸ್? ನಿಮ್ಮ ಜೀವನದಲ್ಲಿ ಎಷ್ಟು ಜನ ನೀವು ಯೇಸುವನ್ನ ಕ್ಲೋಸ್ ಆಗಿ ಇದ್ದುಕೊಂಡು ಆತನ ಹಿಂಬಾಲಿಸ್ತಾ ಇದ್ದೀರಾ, ಅಥವಾ ದೂರದಿಂದ ನೀವು ಹಿಂಬಾಲಿಸ್ತಾ ಇದ್ದೀರಾ? ಕಷ್ಟಗಳು ಬಂದಾಗ ಏನು ಮಾಡ್ತೇವೆ ಅನೇಕರು, ಸಭೆಗೆ ಬರೋದನ್ನು ಬಿಡ್ತೇವೆ, ಪ್ರಾರ್ಥನೆ ಮಾಡೋದನ್ನು ಬಿಡ್ತೇವೆ, ಆರಾಧನೆ ಮಾಡೋದನ್ನು ಬಿಡ್ತೇವೆ, ಕೋಟೆಗಳಿಗೆ ಬರೋದನ್ನು ಬಿಡ್ತೇವೆ, ಎಲ್ಲ ನಾವು ದೂರ ಆಗ್ತೇವೆ ಕಷ್ಟಗಳಂತ ಬಂದಾಗ. ಆ್ಯಕ್ಚುಲಿ ನಾವು ಯಾವ ರೀತಿ ಇದನ್ನು ಎದುರಿಸ್ಬೇಕಂದ್ರೆ, ಆ ಕಷ್ಟಗಳು ಬಂದಾಗ ಇನ್ನೂ ದೇವರ ಹತ್ರ ಸನ್ನಿಹವಾಗಬೇಕಾಗತ್ತೆ. ಹಲ್ಲೆಲೂಯಾ. ನೀವು ದೇವರಿಂದ ದೂರ ಆದಷ್ಟು ನೀವು ಆತ್ಮೀಯ ಜೀವನದಲ್ಲಿ ತಣ್ಣಗಾಗ್ತೀರಾ, ನೀವು ಸೋತೋಗ್ತೀರಾ, ನಿಮ್ಮ ಜೀವನದಲ್ಲಿ ದೇವರ ಆಶೀರ್ವಾದಗಳನ್ನು, ಬಿಡುಗಡೆಗಳನ್ನು ನೀವು ತಪ್ಪಿಸ್ಕೊಳ್ತೀರಾ. ಹಲ್ಲೆಲೂಯಾ. ಮೂರನೇ ವಿಷಯ, ಯೇಸು ಸ್ವಾಮಿ ಆ ರೀತಿಯಾಗಿ ತನ್ನ ಸಂಕಷ್ಟವನ್ನು ಎದುರಿಸೋದಕ್ಕೆ ಕಾರಣ ಏನು ಗೊತ್ತಾ? ರಹಸ್ಯ ಏನು ಗೊತ್ತಾ? ಕೆಲವು ಗಂಟೆಗಳ ಹಿಂದಿನ ಯೇಸು ಸ್ವಾಮಿ ಏನು ಮಾಡಿದರು ಗೊತ್ತಾ? ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥನೆ ಮಾಡಿದರು. ಆ ಕಾರಣಕ್ಕೋಸ್ಕರ ಯೇಸು ಸ್ವಾಮಿಯು ತನಗೆ ಎದುರಾದಂಥ ಈ ಸಂಕಷ್ಟವನ್ನು ಜಯಿಸಲು ಸಾಧ್ಯವಾಯಿತು. ಶಿಷ್ಯರು ಏನು ಮಾಡ್ತಾಯಿದ್ರು? ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಬೇಕಂದ್ರೆ ನಿದ್ದೆ ಮಾಡ್ತಾಯಿದ್ರು. ಯೇಸು ಸ್ವಾಮಿ ಹೇಳಿದ್ರು ಅವರಿಗೆ, ಎಚ್ಚೆತ್ತುಕೊಂಡು ಪ್ರಾರ್ಥನೆ ಮಾಡಿ ಅಂತ, ನೀವು ಶೋಧನೆಗೆ ಒಳಗಾಗದಿರುವಂತೆ ನೀವು ಪ್ರಾರ್ಥಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ವಾರ್ನ್ ಮಾಡಿದರು. ಆದರೆ ಶಿಷ್ಯರು ಏನು ಮಾಡ್ತಾ ಇದ್ದಾರೆ? ಮಲಗಿದ್ರು. ಯೇಸು ಸ್ವಾಮಿ ಜಯಿಸೋದಕ್ಕೂ ಶಿಷ್ಯರು ಸೋತೋಗೋದಕ್ಕೂ ಕಾರಣ ಏನಂದರೆ, ಯೇಸು ಸ್ವಾಮಿ ಮಾಡಿದ ಪ್ರಾರ್ಥನೆ, ಈ ಶಿಷ್ಯರಲ್ಲಿ ಇಲ್ಲದೇ ಇರತಕ್ಕಂಥ ಪ್ರಾರ್ಥನೆ. ನಿದ್ದೆ ಮಾಡಿರತಕ್ಕಂಥ ವಿಶ್ವಾಸಿಗಳು ತಮ್ಮ ಜೀವನದಲ್ಲಿ ಉಂಟಾಗುವಂಥ ಸಂಕಷ್ಟಗಳನ್ನು ಜಯಿಸೋದಕ್ಕೆ ಸಾಧ್ಯವಿಲ್ಲ. ಯಾರು ಪ್ರಾರ್ಥನೆಯಲ್ಲಿ ತಮ್ಮನ್ನೇ ತಾವು ತೊಡಗಿಕೊಂಡಿರ್ತಾರೋ, ಪ್ರಾರ್ಥನೆಯಲ್ಲಿ ಜೀವಿಸುತ್ತಿರ್ತಾರೋ, ಅಂಥವರು ತಮ್ಮ ಜೀವನದಲ್ಲಿ ಉಂಟಾಗುವಂಥ ಪರಿಸ್ಥಿತಿಗಳನ್ನು ಎದುರಿಸೋದಕ್ಕೆ ಸಿದ್ಧವಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದರ ಅರ್ಥ ಪ್ರಾರ್ಥನೆ ಮಾಡಿದ್ರೆ ನಮಗೇನು ಕಷ್ಟ ಬರಲ್ಲ ಅಂತಲ್ಲ.
ಆದರೆ ಪ್ರಾರ್ಥನೆ ಮಾಡುವಾಗ ನಿಮ್ಮ ಕಷ್ಟಗಳನ್ನು ಎದುರಿಸೋದಕ್ಕೆ ನಮಗೆ ಶಕ್ತಿಯನ್ನು ಕೊಡುತ್ತೆ. ಹಾಲೆಲೂಯ, ಹಾಲೆಲೂಯ. ಅನೇಕರು ಅಂದ್ಕೊಳ್ತೇವೆ ನಾವೆಷ್ಟು ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಯಾಕೆ ನಿಮಗೆ ಕಷ್ಟ ಅಂತ. ಕೆಲವರು ಗಂಡಂದರು ಹೆಂಡ್ತೀರನ್ನ ಕೇಳ್ತಾರೆ, ಪ್ರಾರ್ಥನೆ ಮಾಡುವಂಥ ಹೆಂಡ್ತೀರನ್ನ, ಯಾವಾಗಲೂ ನೀನು ಪ್ರಾರ್ಥನೆ ಮಾಡ್ತಾ ಇರ್ತೀಯ, ಯಾವಾಗಲೂ ನೀನು ಬೈಬಲ್ ಓದ್ತಾ ಇರ್ತೀಯ, ಬಟ್ ಯಾಕೆ ನಿನಗೆಲ್ಲ ಈ ಕಷ್ಟ, ಯಾಕೆ ನಮಗೆ ಕುಟುಂಬಗಳಿಗೆ ಈ ಕಷ್ಟ ಅಂತ ಕೇಳ್ತಾರೆ. ಕೆಲವು ಹೆಂಡ್ತಿರು ಕೂಡ ಪ್ರಾರ್ಥನೆ ಮಾಡ್ತಕ್ಕಂಥ ಗಂಡದನ್ನ ಕೇಳ್ತಾರೆ, ನೀನು ಯಾವಾಗಲೂ ಚರ್ಚ್ಗೆ ಹೋಗ್ತೀಯಾ, ಯಾವಾಗಲೂ ಸೇವೆಯಲ್ಲಿ ಇರ್ತೀಯಾ, ಯಾಕೆ ಈ ಕಷ್ಟ ನಮ್ಮ ಮನೇಲಿ, ಯಾಕೆ ಈ ಪ್ರಾಬ್ಲಮ್ಸ್ ಎಲ್ಲ ಅಂತ ಕೇಳ್ತಾರೆ. ಕೆಲವು ಮಕ್ಕಳು ಕೇಳ್ತಾರೆ ತಂದೆ ತಾಯಿಗಳನ್ನ, ಅಪ್ಪ ಅಮ್ಮ ನೀವು ಎಷ್ಟೊಂದು ಪ್ರಾರ್ಥನೆ ಮಾಡ್ತೀರಾ, ನೀವು ಚರ್ಚ್ಗೆ ಹೋಗ್ತೀರಿ, ಎಲ್ಲ ಮಾಡ್ತೀರಾ, ಯಾಕೆ ಈ ಕಷ್ಟಗಳು ಅಂತ ಮಕ್ಕಳು ತಂದೆ ತಾಯಿಗಳನ್ನ ಕೇಳ್ತಾರೆ. ಕೆಲವೊಮ್ಮೆ ಪ್ರಾರ್ಥಿಸಿರತಕ್ಕಂಥ ಪ್ರಾರ್ಥಿಸುವಂಥ ವಿಶ್ವಾಸಿಗಳನ್ನ ಕೇಳ್ತಾರೆ, ನೀವು ಇಷ್ಟೊಂದು ಪ್ರಾರ್ಥನೆ ಮಾಡ್ತೀರಾ, ನೀವು ಭಾನುವಾರ ಮಾತ್ರ ಅಲ್ಲ ಬೇರೆ ಬೇರೆ ಕೂಟಗಳಿಗೆಲ್ಲ ಹೋಗ್ತೀರಾ, ನೀವು ಎಲ್ಲ ಮೀಟಿಂಗ್ಗಳಿಗೂ ಇರ್ತೀರಾ, ಬಟ್ ಯಾಕೆ ಎಲ್ಲ ಕಷ್ಟ ನಿಮಗೆ ಅಂತ ಕೇಳ್ತಾರೆ. ಆಗುತ್ತಾ ಈ ರೀತಿ? ಸೊ ಯಾಕೆ ಅಂದರೆ ನಮ್ಮಲ್ಲಿ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಪ್ರಾರ್ಥನೆ ಮಾಡುವವರಿಗೆ ಕಷ್ಟ ಬರಬಾರ್ದು. ಹೌದಾ? ಆ ರೀತಿ ಇದೆಯಾ ನಿಮ್ಮ ಅಂಡರ್ಸ್ಟ್ಯಾಂಡಿಂಗು? ಅರ್ಥ ಮಾಡ್ಕೊಳ್ಳಿ, ತುಂಬ ಸಿಂಪಲ್, ಬಟ್ ಅನೇಕ ಸಾರಿ ನಾವು ಅರ್ಥ ಮಾಡ್ಕೊಳ್ಳೋದಿಲ್ಲ. ಪ್ರಾರ್ಥನೆ ಮಾಡೋರಿಗೆ ಕಷ್ಟ ಬರಲ್ಲ ಅಂತ ಎಲ್ಲೂ ಇಲ್ಲ. ಆದರೆ ಪ್ರಾರ್ಥನೆ ಮಾಡುವವರು ತಮ್ಮ ಕಷ್ಟಗಳನ್ನು ಯಶಸ್ವಿಯಾಗಿ ಎದುರಿಸ್ತಾರೆ. ಹಾಲೆಲೂಯ. ತಮ್ಮ ಕಷ್ಟಗಳನ್ನು ಎದುರಿಸಲು ಸಿದ್ಧವಾಗಿರ್ತಾರೆ. ಹಾಲೆಲೂಯ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರಲ್ಲ ಗೆತ್ಸೆಮನೆ ತೋಟದಲ್ಲಿ, ಅವ್ರಿಗೆ ಸಂಕಷ್ಟ ಬಂತ ಇಲ್ವಾ? ಶಿಲುಬೆ ಒಂದು ಮರಣ ಬಂತ ಇಲ್ವಾ? ಬಟ್ ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಕಾರಣದಿಂದ ಆ ಶಿಲುಬೆಯ ಮರಣವನ್ನು ಜಯಿಸಿ, ಪುನರುತ್ಥಾನವನ್ನು ಜಯಿಸಿ, ಜಯಶೀಲನಾದ ದೇವರಾಗೋದಕ್ಕೆ ಕಾರಣ ಆಯಿತು. ಹಾಲೆಲೂಯ, ಹಾಲೆಲೂಯ. ದಾನಿಯಲ್ ಪ್ರಾರ್ಥನೆ ಮಾಡ್ದ, ದಿನಕ್ಕೆ 3 ಸತಿ ಪ್ರಾರ್ಥನೆ ಮಾಡ್ದ ದಾನಿಯಲ್. ಯಾರೆಲ್ಲ ಪ್ರಾರ್ಥನೆ ಮಾಡೋಕ್ಕೆ ಯಾರೆಲ್ಲ ಟೈಮ್ ಇಲ್ಲ ಅಂತ ಹೇಳ್ತೀರೋ, ದಾನಿಯಲ್ ನೋಡಿ ಸ್ವಲ್ಪ. ಹಿ ವಾಸ್ ಅ ಪ್ರೈಮ್ ಮಿನಿಸ್ಟರ್, ಸೆಕೆಂಡ್ ಇನ್ ಪೊಸಿಷನ್ ಟು ದ ಕಿಂಗ್. ಅಂದರೂ ಕೂಡ ದಿನಕ್ಕೆ ಎಷ್ಟು ಸರಿ? 3 ಸತಿ ಪ್ರಾರ್ಥನೆ ಮಾಡ್ದ. 3 ಸತಿ ಪ್ರಾರ್ಥನೆ ಮಾಡೋದಕ್ಕೆ ಅದಕ್ಕೆ ಪ್ರಾಬ್ಲಮ್ ಏನು ಬಂದಿಲ್ವಾ? ಬಂತು. ಆದರೆ ಆ ಪ್ರಾಬ್ಲಮಲ್ಲಿಂದ ಆತನು ಜಯಿಸಿದ. ಹಾಲೆಲೂಯ. ನಾವು ಯೋಬನ ಬಗ್ಗೆ ನಾವು ಬೈಬಲ್ ಓದ್ತೇವೆ. ಯೋಬನು ಪ್ರತಿದಿನ ತನ್ನ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿದಂಥ ವ್ಯಕ್ತಿ. ಪ್ರತಿಯೊಬ್ಬ ಒಂದೊಂದು, ಆತನಿಗೆ 7 ಜನ ಗಂಡು ಮಕ್ಕಳು, 3 ಜನ ಹೆಣ್ಮಕ್ಳಿದ್ರು. ಪ್ರತಿ ಮಗುವಿಗೆಗೋಸ್ಕರ ಒಂದೊಂದು ಯಜ್ಞವನ್ನು ಆತನ ಅರ್ಪಿಸ್ತಾ ಇದ್ದ. ಹಂಗಂದ್ಬಿಟ್ಟು ತನಗೆ ಯಾವುದೇ ಕಷ್ಟಗಳು ಬಂದಿಲ್ವಾ? ಬಂತು. ಆದರೂ ಕೂಡ ಯೋಬನು ಆ ಕಷ್ಟಗಳನ್ನೆಲ್ಲ ಜಯಿಸ್ತಾ. ಹಾಲೆಲೂಯ. ದಾನಿಯಲ್ 3 ಸತಿ ಪ್ರಾಬ್ಲಮ್ ಮಾಡಿದ್ರು, ಕಷ್ಟಗಳು ಬಂತು. ಯೋಬನು ಪ್ರತಿದಿನ ತನ್ನ ಮಕ್ಕಳಿಗೆ ಪ್ರಾರ್ಥನೆ ಮಾಡಿದ್ರು ಕೂಡ ಕಷ್ಟಗಳು ಬಂತು. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ್ರು ಕೂಡ ಕಷ್ಟಗಳು ಬಂತು. ಆದರೆ ವ್ಯತ್ಯಾಸ ಏನಂದರೆ ಅವರೆಲ್ಲರೂ ಕೂಡ ಆ ಕಷ್ಟಗಳನ್ನು ಜಯಿಸಿದರು. ಹಾಲೆಲೂಯ, ಹಾಲೆಲೂಯ. ಪ್ರಿಯರೇ, ಮುಂಜಾನೆ ವೇಳೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ, ನಮ್ಮ ಜೀವನದಲ್ಲಿ ಸಂಕಷ್ಟಗಳು ಎಲ್ಲರಿಗೂ ಕೂಡ ಉಂಟಾಗ್ತವೆ, ಸಂದಿಗ್ಧ ಪರಿಸ್ಥಿತಿಗಳು ಎಲ್ಲರಿಗೂ ಕೂಡ ಉಂಟಾಗ್ತವೆ. ನಾನಾ ವಿಧವಾದ ವಿಷಯಗಳನ್ನು ಈ ಜೀವನದಲ್ಲಿ ನಾವು ಅನುಭವಿಸ್ಬೇಕಾಗತ್ತೆ. ಬಟ್ ನಾವು ಜಯಿಸುವಂತರಾಗ್ತೀವೋ ಸೋತುವಂತರಾಗ್ತೇವೋ ಅನ್ನೋದನ್ನು ನಾವು ತೀರ್ಮಾನ ಮಾಡ್ಕೊಳ್ಬೇಕು. ಯೇಸುವಿನ ಹಾಗೆ ನಾವು ಜಯಿಸಬೇಕಂದ್ರೆ ಈ 3 ವಿಷಯಗಳನ್ನು ನೆನಪಿಟ್ಕೊಳ್ಳಿ. ಒಂದು, ಎಕ್ಸ್ಪೆಕ್ಟ್ ಇಟ್. ಜೀವನದಲ್ಲಿ ಕಷ್ಟಗಳು ಬರ್ತವೆ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡಿ, ಸರ್ಪ್ರೈಸ್ ಆಗಬೇಡಿ. ಓಕೆ. ಎರಡನೇದು, ಏನು ಮಾಡಬೇಕು? ನೀವು ಸಿದ್ಧರಾಗಿರಬೇಕು. ಅದಕ್ಕೋಸ್ಕರ ಯೇಸು ಸ್ವಾಮಿ ಏನು ಮಾಡಿದ್ರು? ಒಂದು ಮುಂಚೆನೇ ಗೊತ್ತಿತ್ತು. ಎರಡನೇದು, ಅದನ್ನು ಧೈರ್ಯದಿಂದ ಎದುರಿಸಿದ್ರು, ಭಯಪಡಲಿಲ್ಲ. ಶಿಷ್ಯರು ಭಯಪಟ್ಟರು, ಯೇಸು ಸ್ವಾಮಿ ಧೈರ್ಯವಾಗಿ ಅದನ್ನು ಎದುರಿಸಿದ್ರು. ಸೊ ಏನೇ ಬರಲಿ ನಿಮ್ಮ ಜೊತೆ ಭಯಪಡಬೇಡಿ, ದೇವರು ನಮ್ಮ ಜೊತೆಗಿದ್ದಾರೆ. ಅನೇಕ ಚಿಕ್ಕ ಚಿಕ್ಕ ಸಮಸ್ಯೆಗಳಿಗೆ ನಾವು ಭಯಪಡ್ತೇವೆ, ಚಿಕ್ಕ ಚಿಕ್ಕ ವಿಷಯಗಳಿಗೆ ನಾವು ಸೋತೋಗ್ತೇವೆ. ಭಯಪಡಬೇಡಿ, ಧೈರ್ಯವಾಗಿ ನಿಲ್ಲಿ. ದೇವನೊಟ್ಟಿಗಿದ್ದಾನೆ, ದೇವರ ಹಸ್ತವು ನನ್ನ ಮೇಲಿದೆ. ದೇವರು ನೀವು ಜೀವನದಲ್ಲಿ ಯಾವುದೇ ಕೂಡ ಸೋತು ಹೋಗೋ ರೀತಿಗೆ ನೀವು ನಡೆಸುವಂಥ ದೇವರೇ ಅಲ್ಲ. ದೇವರು ಇಸ್ರಾಯೇಲ್ರನ್ನು ಕೆಂಪು ಸಮುದ್ರದ ಬಳಿಗೆ ಯಾಕೆ ಕರ್ಕೊಂಬಂದರು? ಅದು ಮುಳುಗಿಸೋದಕ್ಕೋಸ್ಕರನ? ಯಾಕೆ ಕರ್ಕೊಂಬ? ಅಷ್ಟೆಲ್ಲ ಅದ್ಭುತಗಳು ಮಾಡಿ, ಐಗುಪ್ತ ದೇಶದಲ್ಲಿ ಅಷ್ಟೆಲ್ಲ ಅದ್ಭುತಗಳು ಮಾಡಿ, ಯಾಕೆ ಕೆಂಪು ಸಮುದ್ರ ದೇವ್ರು ಕರ್ಕೊಂಬಂದರು? ಆ ಕೆಂಪು ಸಮುದ್ರ ಮುಳುಗಿಸೋದಕ್ಕ? ನೋ. ಸೊ ದೇವರು ನಮ್ಮ ಜೀವನದಲ್ಲಿ ನಮ್ಮ ರಕ್ಷಿಸಿ ಬಿಡಿಸಿ ಇಲ್ಲಿವರೆಗೆ ಕರ್ಕೊಂಬಂದಿದ್ದು ನಮ್ಮ ಪರಿಸ್ಥಿತಿಗಳ ಮುಳುಗಿಸೋದಕ್ಕಲ್ಲ, ನಾವು ಆತನ ಮಹಿಮೆಯನ್ನು ಕಾಣೋದಕ್ಕೋಸ್ಕರ, ಆತನ ಅದ್ಭುತಗಳನ್ನು ನಾವು ಕಾಣೋದಕ್ಕೋಸ್ಕರ. ಹಾಲೆಲೂಯ, ಹಾಲೆಲೂಯ. ಸೊ ಪ್ರಿಯರೇ, ನಾವು ಯೇಸುವನ್ನು ನೋಡಿ ಕಲ್ತ್ಕೊಳ್ಳೋಣ ಯಾವ ರೀತಿ ಎದುರಿಸ್ಬೇಕೆಂಬುದಾಗಿ. ಕೆಲವರು ಹೇಳ್ತೀರಾ, ಪಾಸ್ಟರ್ ಅವ್ರು ಯೇಸು ಸ್ವಾಮಿ, ನಮ್ಮ ಕೈಲಿ ಮಾಡೋಕ್ಕಾಗತ್ತಾ? ನಾವು ಯೇಸು ಸ್ವಾಮಿ ಅಲ್ಲ. ಸ್ಟ್ಯಾಂಡರ್ಡ್ ಆನ್ಸರ್ ಎಲ್ಲದಕ್ಕೂ ನಾವು ಕೊಡುವಂಥದ್ದು. ಬಟ್ ಯೇಸು ಸ್ವಾಮಿ ಕೂಡ ನಮ್ಮ ಹಾಗೆ ಶರೀರ ಭಾವದಲ್ಲಿ ಇದ್ದಂಥವ್ರು. ಅವರು ದೇವರಾಗಿ
ಇವೆಲ್ಲವನ್ನು ಕೂಡ ಎದುರಿಸಲಿಲ್ಲ. ಮನುಷ್ಯನಾಗಿ ಇವೆಲ್ಲ ಎದುರಿಸಿದ್ರು. ಬಿಟ್ಬಿಡಿ ಏಸ್ವಾಮಿ ನಾನು ನಿಮ್ಮನ್ನು ನೀವೇ ಏಸ್ವಾಮಿ ಜೊತೆಗೆ ಹೋಲ್ಸ್ಕೊಳಕ್ಕಾಗಿಲ್ಲ ಅಂದರೆ ಅವ್ರ ಕತೆ ಬಿಟ್ಬಿಡೋಣ. ಅಟ್ಲೀಸ್ಟ್ ಶಿಷ್ಯರಾಗಿ ಆಗ್ಬೋದಲ್ಲ. ಇಲ್ಲೆಲ್ಲ ಸೋತೋದ್ರು ಶಿಷ್ಯರು, ಬಟ್ ದೇವರು ಅವ್ರನ್ನ ಪುನಃಸ್ಥಾಪಿಸಿದ್ರು. ಆಮೇಲೆ ಎಂಥವ್ರು ಆದ್ರು ಅಂದರೆ ಶಿಷ್ಯರು ಅವರೆಲ್ಲರೂ ಕೂಡ ಯೇಸು ಸ್ವಾಮಿಗೋಸ್ಕರ ತಮ್ಮ ಜೀವಿತವನ್ನೇ ಮುಡಿಪಾಗಿ ಇಟ್ಟಂಥವ್ರು ಆದರು. ಎಲ್ಲರೂ ಕೂಡ ಹತಸಾಕ್ಷಿಗಳಾದರು, ಯೋನೊಬ್ಬ ಬಿಟ್ಟು. ಸೊ ಶಿಷ್ಯರಾಗಾದರೂ ಆಗೋಕ್ಕಾಗತ್ತಾ? ಯೇಸು ಸ್ವಾಮಿ ಹಾಗೆ ಆಗದೆ ಹೋದರೂ ಕೂಡ ಯೇಸು ಸ್ವಾಮಿ ಶಿಷ್ಯರು ಹಾಗೆ ಆಗಕ್ಕೆ ಸಾಧ್ಯನಾ? ಕೆಲವರು ಅದೂ ಆಗಲ್ಲ ಅಂತಾರೆ. ಅದೂ ಆಗಿಲ್ಲ ಅಂದರೆ ಅಟ್ಲೀಸ್ಟ್ ನಮ್ಮ ಅಕ್ಕಪಕ್ಕದಲ್ಲಿ ವಿಶ್ವಾಸಗಳು ಇರ್ತಾರಲ್ಲ ಕೆಲವರು. ನಿಮ್ಮ ಅಕ್ಕಪಕ್ಕದ ಎಷ್ಟೋ ಜನ ಇರ್ತಾರೆ, ತಮ್ಮ ಸಮಸ್ಯೆಗಳನ್ನು, ಕಷ್ಟಗಳನ್ನು, ನೋವುಗಳನ್ನು ಜಯಿಸಿದ ಅವ್ರನ್ನಾದ್ರೂ ನೋಡಿ. ಅವ್ರಾಗ ಕೂಡ ನಾವು ಆಗಲ್ಲ ಅಂದರೆ ಅಷ್ಟೇ. ಬಟ್ ಪ್ರೇ ನಾವೆಲ್ಲರೂ ಕೂಡ ಯೇಸುವಿನ ಹಾಗೆ, ತನ್ನ ಶಿಷ್ಯರ ಹಾಗೆ ನಾವು ಕಷ್ಟಗಳನ್ನು ಎದುರಿಸಿ ಜಯಿಸುವಂಥರಾಗೋಣ. ಆಮೇಲೆ ಎಲ್ಲ ಕೂಡ ನಿಂತ್ಕೊಳ್ಳೋಣ.